ಎಲ್ಲರಿಗೂ ನಮಸ್ತೆ. ಚೈನಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಬ್ಲಾಗ್ ಬಂದ್ಬಿಟ್ಟು ನಾವು ಕಾಶಿಗೆ ಹೋಗಿದ್ವಲ್ಲ ಅದರದ್ದು ಫುಲ್ ಬ್ಲಾಗ್ ಆಗಿರುತ್ತೆ. ಈ ಬ್ಲಾಗ್ ನಮ್ಮದು ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಮಿರ್ಜಾಪುರದ್ದು ಮೇನ್ ಟೋಲು, ಲಾಸ್ಟ್ ಟೋಲು. ಮಿರ್ಜಾಪುರಕ್ಕೆ ಎಂಟ್ರಿ ಆಗ್ತೀವಲ್ಲ ಅದರದ್ದು ಎಕ್ಸಿಟ್ ಟೋಲ್ ಇದು. ಐ ಲವ್ ಮಿರ್ಜಾಪುರ ಅಂತ ಇದೆ ಇಲ್ಲೇ ನೋಡಿ. ಇಲ್ಲಿ ನಾವು ಮಸಾಲ ಚಾಯ್ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಆಮೇಲೆ ಬೆಳಗ್ಗೆನೇ ಎದ್ದು ಪಲಾವು ಮತ್ತು ಅನ್ನ ಸಾಂಬಾರು ಮಾಡ್ಕೊಂಡಿದ್ವಿ, ಬೇಳೆ ಸಾರು. ಪಲಾವ್ ತಿಂದ್ಬಿಟ್ಟು ಅನ್ನ ಸಾಂಬಾರನ್ನ ಮಧ್ಯಾಹ್ನಕ್ಕೂ ಮತ್ತು ರಾತ್ರಿಗೂ ಅಂತೇಳಿ ಸಾಂಬಾರು ಮಾಡಿ ಇಟ್ಕೊಂಡಿದ್ವಿ ನೋಡಿ. ಇದು ಫೈನಲಿ ಕಾಶಿಗೆ ಎಂಟ್ರಿ ಆದ್ವಿ. ಇದು ಕಾಶಿದು ಫುಲ್ಲು ಏರಿಯಾ ತೋರಿಸ್ತೀನಿ ನೋಡಿ. ಇಲ್ಲಿ ಕಾಶಿಲಂತೂ ತುಂಬ ಚಿಕ್ಕ ಚಿಕ್ಕ ರೋಡ್ಗಳು. ನೀವೇನ ಲಾಂಗ್ ಗಾಡೀಲಿ ಹೋದರೆ ಸ್ವಲ್ಪ ನಿಧಾನಕ್ಕೆ ಸೇಫಾಗಿ ಹೋಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ. ಇದು ಕಾಶಿದು ಮೇಯ್ನು ಆರ್ಚು ಇದು ಸಿಗುತ್ತಲ್ಲ, ಏನದು ಬ್ರಿಡ್ಜು, ಅಂದರೆ ಗಂಗಾ ನದಿಗೆ ಹತ್ರವಾಗಿ ಮತ್ತು ದೇವಸ್ಥಾನಕ್ಕೆ ಹತ್ರವಾಗಿ ಅದ್ರ ಮೇಲೆ ಹೋಗ್ತೀವಿ ಬ್ರಿಡ್ಜು. ಅದೇ ಬ್ರಿಡ್ಜ್ ಮೇಲೆ ಹೋಗ್ತಾ ಇರೋದು ನಾವಿವಾಗ. ಈ ಬ್ರಿಡ್ಜ್ ಮೇಲೇ ನಮಗೆ ಗಂಗಾ ನದಿ ಹರಿಯೋದು ಕಾಣಿಸುತ್ತೆ. ಮತ್ತು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನೋಡಿ ಎಷ್ಟು ಬೋಟ್ಗಳಿದ್ದಾವೆ ಅಂತ ಹೇಳ್ಬಿಟ್ಟು, ಎಷ್ಟು ಚೆನ್ನಾಗಿದೆ ಗಂಗಾ ನದಿ ಅಂತ ಹೇಳ್ಬಿಟ್ಟು ನನಗೆ ನೋಡಿ ಫುಲ್ ಖುಷಿನೇ ಆಗೋಗ್ಬಿಡ್ತು. ನಾನು ಇಷ್ಟು ಬೇಗ ಲೈಫಲ್ಲಿ ಗಂಗಾ ನದಿನ ನೋಡ್ತೀನಿ ಅಂದ್ಕೊಂಡಿಲ್ಲ. ಆದರೆ ಕಾಶಿಗೆ 27ನೇ ವರ್ಷಕ್ಕೆ ಹೋಗ್ತೀನಿ ಅಂತಲೂ ಅಂದ್ಕೊಂಡೆ. ಕಾಶಿಗೆ ಹೋಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಅದರಲ್ಲಿ 27ನೇ ವರ್ಷಕ್ಕೆ ಹೋಗಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ನೀವು ಯಾರಾದರೂ ಕಾಶಿಗೆ ಹೋಗಿದ್ರಾ, ಎಷ್ಟನೇ ವಯಸ್ಸಿಗೆ ಹೋದ್ರಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇದು ಗಂಗಾ ನದಿಯಿಂದ ಮುಂದಕ್ಕೆ ಹೋದರೆ ನಿಮಗೆ ಈ ಥರ ಏನಾದರೂ ನಮಗೆ ಚಿಕ್ಕಪೇಟೆ ಫೀಲ್ ಬರ್ಸುತ್ತೆ. ಬಟ್ ಅದು ಚಿಕ್ಕಪೇಟೆ ಅಲ್ಲ, ಎಷ್ಟು ಚಿಕ್ಕದಾಗಿದೆ ಅಂಗಡಿಗಳಾಗಲಿ ರೋಡ್ಗಳಾಗಲಿ ನೋಡಿ, ಎಷ್ಟು ಚಿಕ್ಕದಾಗಿದೆ ಇದು ಅಂತ ಹೇಳ್ಬಿಟ್ಟು ರೋಡ್ಗಳು. ನಾವು ಅಲ್ಲಿಂದ ಮುಂದೆ ಬಂದ್ಬಿಟ್ಟು ನಮ್ಮದು ಗಾಡಿನ ಪಾರ್ಕ್ ಮಾಡಿಬಿಟ್ಟು, ಇಲ್ಲಿ ನಾವು ನಮ್ಮ ಗಾಡಿಗಳನ್ನ ಕಾಶಿ ಫುಲ್ ಎಂಟ್ರಿ ಒಳಗೆ ತೊಗೊಂಡು ಹೋಗಂಗಿಲ್ಲ, ಏಕೆಂದರೆ 5000 ಏನೋ ಫೈನ್ ಹಾಕ್ತಾರಂತೆ. ನಾವು ನಮ್ಮ ಗಾಡಿನ ಸೇಫಾಗೆ ಒಂದು ಕಡೆ ಪಾರ್ಕ್ ಮಾಡಿಬಿಟ್ಟು ನಾವು ಅಲ್ಲಿಂದ ಆಟೋ ಮಾಡಿದ್ವಿ. 2 ಆಟೋ ಮಾಡಿಕೊಂಡು ಗಂಗಾ ನದಿ ಹತ್ರ ಹೊರಟ್ವಿ ನೋಡಿ. ಎಲ್ಲರೂ ಗಂಗಾ ನದಿ ಹತ್ರ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ 36ರಿಂದ 40 ಒಳಗೆ ಘಾಟ್ಗಳಿದ್ದಾವಂತೆ. ಇಲ್ಲಿ ಏನದು ಸ್ನಾನ ಮಾಡೋದಕ್ಕೆ ಇಂತಿಂಥ ಘಾಟ್ಗಳಂತ ಇದಾವಂತೆ ಇಲ್ಲಿ. ಸೊ ನಮಗೆ ಇಲ್ಲಿ ನಾವು ಒಂದು ಘಾಟ್ ಹತ್ರ ಬಂದ್ವಿ. ಅದೇ ಯಾವ ಘಾಟ ಆಟೋದಲ್ಲಿ ಇಟ್ಕೊಂಡು ಬಂದ್ಬಿಟ್ಟು ನಮ್ಮನ್ನು ತುಳಸಿ ಘಾಟ್ ಅಂತ ಇದೆ. ಇದು ನೋಡಿ, ಇದು ತುಳಸಿ ಘಾಟು. ಇಲ್ಲಿ ಎಂಟ್ರೆನ್ಸಿಗೆ ಆಟೋದಲ್ಲಿ ಬಿಟ್ಟರು. ನಾವು ಆಟೋಗೆ 500 ಏನೋ ಕೊಟ್ವಿ, ಒಬ್ಬರಿಗೆ 50 ರೂಪಾಯಿ. ನಾವು 12 ಜನನೂ 2 ಆಟೋ ಮಾಡ್ಕೊಂಡು ಬಂದ್ವಿ. ಸೊ ಅಲ್ಲಿಂದ ಬಂದ್ಬಿಟ್ಟು ನೋಡಿ, ಇದು ಫುಲ್ಲು ತುಳಸಿ ಘಾಟು. ನಮಗೆ ಆಟೋದವರಲ್ಲಿ ಹಿಂದೆಗಡೆ ಬಿಟ್ಟರು ನೋಡಿ. ಅಲ್ಲಿಂದ ನಾವು ಈ ಕಡೆ ನೆಡ್ಕೊಂಡು ಕೆಳಗಡೆ ಇಳ್ಕೊಂಡು ಗಂಗಾ ನದಿ ಹತ್ರ ಬಂದ್ವಿ. ಸೊ ನಾವಿಲ್ಲಿ ಗಂಗಾ ನದಿ ಹತ್ರ ಹೋದ್ಮೇಲೆ ಗೊತ್ತಾಯಿತು, ಈ ಕಡೆ ಎಡ್ಜಲ್ಲಿ ಸ್ನಾನ ಮಾಡೋದಕ್ಕಿಂತ ಆ ಕಡೆ ಅಂದರೆ ಬೋಟಲ್ಲಿ ಹೋಗಿ ಆ ಕಡೆ ಎಡ್ಜಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ, ಆ ಕಡೆ ಎಡ್ಜಲ್ಲಿ ಸ್ನಾನ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿ ಎಲ್ಲರೂ ಒಂದು ಬೋಟು ಮಾತಾಡಿ, ಬೋಟವ್ರು ಬಂದ್ಬಿಟ್ಟು 10,000 ಹೇಳಿದ್ರು. ಈ ಕಡೆ ಬೋಟಿಂದ ಈ ಕಡೆ ದಡದಿಂದ ಆ ಕಡೆ ಕರ್ಕೊಂಡು ಹೋಗೋದಕ್ಕೆ ಒಬ್ಬರಿಗೆ 2000 ಏನೋ ಹೇಳಿದ್ರು. ನಾವು ಸುಮಾರು ಬೋಟವ್ರ ಹತ್ರ ವಿಚಾರಿಸಿ ಆಮೇಲೆ ಒಬ್ಬರ ಹತ್ರ ಮಾತಾಡಿದ್ದಾದಮೇಲೆ ಅವರು 4000ಗೆ ಒಪ್ಕೊಂಡ್ರು. ಎಲ್ಲರನ್ನೂ ಕರ್ಕೊಂಡು ಈ ಕಡೆ ದಡದಿಂದ ಆ ಕಡೆ ದಡಕ್ಕೆ ಕರ್ಕೊಂಡೋಗಿ ಸ್ನಾನ ಮಾಡಿಸ್ಬಿಟ್ಟು ಮತ್ತು ಎಲ್ಲ ಘಾಟ್ಗಳನ್ನು ಅವರು 15 to 20 ಘಾಟ್ಸ್ ಅಷ್ಟೇ ತೋರಿಸಿದ್ದು ನಮಗೆ. ಎಲ್ಲ ಘಾಟ್ಸು ನೋಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸಾಕು ಅಂತ ಹೇಳ್ಬಿಟ್ಟು ನಾವು ಎಲ್ಲ ಘಾಟ್ಗಳನ್ನು ನೋಡಲಿಲ್ಲ. ನಿಮಗೆ ಇದ್ರದ್ದೇ ಸಪ್ರೇಟ್ ಘಾಟ್ಗಳ್ದು ವೀಡಿಯೋ ಹಾಕಿದ್ದೀನಿ ನೋಡಿ. ಆ ಕಡೆ ದಡದಿಂದ ಈ ಕಡೆ ದಡಕ್ಕೆ ಬಂದು ನಾವು ಸ್ನಾನ ಮಾಡ್ತಾಯಿದ್ದೀವಿ. ಇಲ್ಲಿ ಫಸ್ಟು ಸೂರ್ಯನಿಗೆ ನಮಸ್ಕಾರ ಮಾಡಿ ನೀರಲ್ಲಿ ಇದು ಮಾಡಿಬಿಟ್ಟು ಆಮೇಲೆ ನಾವು ಸ್ನಾನ ಮಾಡಿದ್ವಿ. ನೀವು ಎಲ್ಲಾದರೂ ಪುಣ್ಯ ಸ್ನಾನಕ್ಕೆ ಹೋದಾಗ ಫಸ್ಟು ಸೂರ್ಯನಿಗೆ ನೀರನ್ನ ಅರ್ಪಿಸ್ಬಿಟ್ಟು ಆಮೇಲೆ ಸ್ನಾನ ಮಾಡಬೇಕಂತೆ. ಆ ಥರ ಮಾಡಿ ಮತ್ತು ನಾವು ಇದು ಕಳಶ ಬರುತ್ತಲ್ಲ, ಕಳಸದ ನೀರು, ತಾಮ್ರದ ಚೊಂಬು, ಅದರಲ್ಲಿ ಫಸ್ಟು ತಲೆ ಮೇಲೆ ನೀರು ಹಾಕ್ಕೊಂಡು ಆಮೇಲೆ ಪುಣ್ಯ ಸ್ನಾನ ಮಾಡಬೇಕಂತೆ. ಸೊ ಇದನ್ನು ನಮಗೆ ಬಂದಿದ್ರಲ್ಲ ಅನಿತಾ ಆಂಟಿ ಅಂತ ಅವ್ರು ಹೇಳಿದ್ರು. ಓಕೆ ಅಂತ ಹೇಳ್ಬಿಟ್ಟು ಅವ್ರು ಅದೇ ಮಾಡಿದ್ರು. ಅದನ್ನು ವೀಡಿಯೋ ಮಾಡ್ಕೊಳ್ಳಲಿಲ್ಲ ಇಲ್ಲಿ, ಅಂದರೆ ಅದನ್ನು ಎಲ್ಲರೂ ನೀರಿಗೆ ಇಳಿದಿದ್ರಿಂದ ವೀಡಿಯೋ ಮಾಡ್ಕೊಡೋರು ಯಾರೂ ಇರಲಿಲ್ಲ ಅದನ್ನು. ಸೊ ಆಮೇಲೆ ಎಲ್ಲರೂ ಕೂಡ ಅದು 5 ಸಲ 3 ಸಲ ಮುಳುಗ್ಬಿಟ್ಟು ಅವ್ರಿಗೆ ಎಷ್ಟೇ ಸಲ ಅಂತ ಸುಮ್ಮನೆ ನಾನು ಹಿಂಗೊಂದು ಸಲ ಒಬ್ರಿಗೆ ಹೋಗದೆ ಎಲ್ಲರೂ ಸೇರ್ಕೊಂಡು
ನನಗೆ ನೀರು ಉಗ್ಗೇ ಬಿಟ್ರು, ಕಣ್ಣಿಗೂ ಮೂಗಿಗೂ ಬಾಯಿಗೂ ಇಲ್ಲ ಹೋಯ್ತು. ಬಟ್ ಏನೂ ಆಗಲಿಲ್ಲ, ಅಂದರೆ ಇದು ಉಪ್ಪು ಆ ಥರ ಏನಿಲ್ವಲ್ಲ, ನೀರು ಮಾತ್ರ ತುಂಬ ಚೆನ್ನಾಗಿತ್ತಲ್ಲ, ನನಗೇನು ಕೆಮ್ಮು ಆ ಥರ ಎಲ್ಲ ಏನು ಬರಲಿಲ್ಲ. ಆಮೇಲೆ ಎಲ್ಲರೂ ಮುಗಿದ್ವಿ. ಅವರು ಬೋಟವರು ಕರೀತಾಯಿದ್ರು, ಬನ್ನಿ ಬನ್ನಿ ಬೇಗ ಬನ್ನಿ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಆಲ್ರೆಡಿ ನಾವು ಕಾಶಿಗೆ ಬಂದಾಗ 4 ಗಂಟೆ ಆಗಿತ್ತು. ನಾವು ಗಂಗಾ ನದಿ ಹತ್ರ ಬಂದು ನಾವು ಸ್ನಾನ ಎಲ್ಲ ಮುಗಿಸೋವಷ್ಟೊತ್ತಿಗೆ 5 ಗಂಟೆ ಆಗೇ ಬಿಡ್ತು. ಆಮೇಲೆ ನಾವು ನೋಡಿ ನೀರಿಂದ ಮೇಲತ್ತಿ ಬೋಟಲ್ಲಿ ಹತ್ತಿ ಅಲ್ಲೇ ಸ್ವಾಮಿಗಳಿದ್ರು, ಅವ್ರ ಹತ್ರ ಹಣೆಗೆ ಅದು ಗಂಧದ್ದು ಮತ್ತು ತ್ರಿಶೂಲದಲ್ಲದು ನಾಮದ್ದು ಇದಿಡ್ತಾರಲ್ಲ, ಬಟ್ಟು ಕಾಶಿದ್ದು ಅದು ವಿಶ್ವನಾಥಂದು, ಅದನ್ನು ತ್ರಿಶೂಲದ್ದು ಎಲ್ಲರೂ ಬಟ್ಟೆ ಇಡಿಸ್ಕೊಂಡ್ವಿ. ಇಲ್ಲಿ ಬಾಯ್ಸ್ ಮಾತ್ರ ಬಟ್ಟೆ ಚೇಂಜ್ ಮಾಡಿಕೊಂಡ್ರು. ನಾವು ನದಿಲಿ ಮುಳುಗಿ ಹಂಗೆ ಹೋಗೋದು ಅಂತ ಡಿಸೈಡ್ ಮಾಡಿಕೊಂಡು ಯಾವುದೇ ಥರ ಬಟ್ಟೆ ತಂದಿರಲಿಲ್ಲ. ಇಲ್ಲೇನಾಗುತ್ತೆ ಅಂದರೆ ಕಾಶಿಗೆ ಬಂದಾಗ ತುಂಬ ಲಗೇಜ್ ಅಂತೂ ಇಟ್ಕೊಂಡು ಹೋಗಲೇಬೇಡಿ, ಏಕೆಂದರೆ ತುಂಬ ರಿಸ್ಕಿ ಆಗುತ್ತೆ. ಸ್ನಾನ ಮಾಡಿದವರು ನೀವೆಲ್ಲಾದರೂ ವೆಹಿಕಲ್ ಇರುತ್ತಲ್ಲ, ಆ ವೆಹಿಕಲ್ಲಲ್ಲೇ ನಿಮ್ಮದು ಲಗೇಜ್ನೆಲ್ಲ ಇಟ್ಬಿಟ್ಟು ಹೋಗಿ. ನೋಡಿ ನಾವು ಅದೇ ಥರ, ಅಂದರೆ ಸ್ನಾನ ಮಾಡೋದು ಮಾಡಿಬಿಟ್ಟು ಬಟ್ಟೆ ಚೇಂಜ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಒಂದೊಂದು ಟವಲ್ ಮಾತ್ರ ತೊಗೊಂಬಂದಿದ್ವಿ. ತಲೆ ಎಲ್ಲ ಒರೆಸ್ಕೊಂಡು ಮೈಗೆ ಹಂಗೆ ಅದನ್ನೇ ಮೇಲೆ ಹೊತ್ಕೊಂಡು ಹಂಗೆ ಹೋಗೋದು ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಹೊರಟ್ವಿ. ನೋಡಿ ಇದು ರಾಜೇಶಣ್ಣ ನಮ್ಮ ಮನೆಯವರು, ನಾನು ಒಂದು ಸೆಲ್ಫಿ ಪುಟ್ಟದೊಂದು ಸೆಲ್ಫಿ ತಕ್ಕೊಂಡ್ವಿ. ನೋಡಿ ನಾವು ಇದೇ ಥರ ಅಂದರೆ ಮುಂದೆ ಬಂದ್ವಿ, ಎಲ್ಲ ಘಾಟ್ಗಳನ್ನು ತೋರಿಸ್ತಿದ್ದಾರೆ ನೋಡಿ. ನಿಮಗೆ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಮೆಟ್ಲು ಥರ, ಇಲ್ಲೇ ಗಂಗಾ ಆರತಿ ನಡೆಯೋದು. ಸೊ ನಾವು ಆ ಟೈಮಲ್ಲಿ ಹೋದಾಗ ಗಂಗಾ ಆರತಿನ ನಿಲ್ಲಿಸಿದ್ರು. 10 ಡೇಸು ಗಂಗಾ ಆರತಿ ಇಲ್ಲ ಅಂತ ಹೇಳಿದ್ರು. ಅದಕ್ಕೆ ನಿಮಗೆ ಇಲ್ಲಿ ಗಂಗಾ ಆರತಿದು ಯಾವುದೇ ಥರ ವೀಡಿಯೋ ಆಗಲಿ ಕ್ಲಿಕ್ ಆಗಲಿ ಫೋಟೋಸ್ ಆಗಲಿ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ನಮಗೆ ಅದೊಂದೇ ಬೇಜಾರಾಗಿದ್ದು, ಕಾಶಿನಲ್ಲಿ ನಮಗೆ ಗಂಗಾ ಆರತಿನ ನೋಡೋದಕ್ಕೆ ಆಗಲೇ ಇಲ್ಲ. ಆಮೇಲೆ ನಾವು ಇಲ್ಲಿ ಗಂಗಾ ನದಿಗೆ ಬಿಡೋದಕ್ಕೆ ಅಂತ ಹೇಳ್ಬಿಟ್ಟು ದೀಪಗಳನ್ನು ಅಲ್ಲೇ ಮಾರ್ತಾಯಿದ್ರು. ಸೊ ನಾವು ಆ ದೀಪಗಳನ್ನು ಅಲ್ಲೇ ತೊಗೊಂಡು ಎಲ್ಲರೂ ಹಚ್ಚುತ್ತಾ ಇದ್ವಿ. ಅದು ತುಂಬ ಅದು ಈವ್ನಿಂಗ್ ಟೈಮ್ 5 ಗಂಟೆ 5:15 ಆಗೋಯ್ತಲ್ಲ, ಅದು ತುಂಬ ಇದಾಗ್ತಿತ್ತು ಬೆಳಗೋದಕ್ಕೆ. ಅಂದರೆ ಹತ್ಕೊಳ್ಳೋದು 1 ನಿಮಿಷ ಹಿಂಗೆ ಮೇಲೆ ಎತ್ಕೊಂಡು ಕೈ ಮುಗಿಯೋಷ್ಟರಲ್ಲಿ ಆರೋಗ್ಬಿಡೋದು. ಹಾಗೆ ನಾವು ಅದಾದಮೇಲೆ ಸ್ವಲ್ಪ ಕೆಳಗೆಲ್ಲ ಇಟ್ಕೊಂಡು, ಅಂದರೆ ಬೋಟಿಂದ ಸ್ವಲ್ಪ ಕೆಳಗೆ ಮಣೆ ಥರದ್ದು ಹಾಕಿದ್ರು, ಅದ್ರ ಮೇಲೆ ಇಟ್ಕೊಂಡು ದೀಪಗಳನ್ನು ಹಚ್ಚಿ ಈ ಥರ ನೋಡಿ ಹಿಂಗೆ ಬಗ್ಗಿ ಬಿಡ್ಬೇಕಾದ್ರೆ ಅಂದರೂ ತುಂಬ ಹುಷಾರಾಗಿ ಬಿಡಿ. ಯಾಕೆಂದರೆ ನೀವು ಕಾಲು ಏನಾದರೂ ಸ್ವಲ್ಪ, ಏಕೆಂದರೆ ನೆಂದಿರುತ್ತಲ್ಲ, ಸ್ಕಿಡ್ ಆಯಿತು ಅಂದರೆ ಫುಲ್ ಕೆಳಗಿರ್ತೀರ ನೀವು. ಸೊ ನೋಡಿ ರಾಜೇಶಣ್ಣ ಬಿಟ್ಟರು, ಅವನನ್ನು ತುಂಬ ದೂರ ಹೋಗ್ತಾಯಿತ್ತು. ಆಮೇಲೆ ನಾನು ಕೈ ಮುಕ್ಕೊಂಡು ಬಿಟ್ಟೆ ನೋಡಿ. ಸೊ ನೋಡಿ ಅದು ತುಂಬ ದೂರ ಹೋಗುತ್ತೆ, ನಿಮಗೆ ಸ್ವಲ್ಪ ಕಾಣುತ್ತೆ ನೋಡಿ ಎಲ್ಲೋ ಹೋಗ್ತಿದೆಯಲ್ಲ, ಅದು ನಾನು ಬಿಟ್ಟಿದ್ದು. ಅದು ತುಂಬ ದೂರದವರೆಗೂ ಉರಿತಾ ಇತ್ತು ನಾನು ಬಿಟ್ಟಿದ್ದನ್ನು. ಸೊ ನೀವು ನದಿಗೆ ಹೋದಾಗ ತುಂಬ ಬಗ್ಗಿ ಬಿಡೋಕ್ಕೆ ಹೋಗ್ಬೇಡ್ರಿ, ದೀಪಗಳು ಬಿದ್ದೇ ಹೋದ್ರೇನೋ ಅನ್ನಂಗೆ ಆಗುತ್ತೆ. ಸ್ವಲ್ಪ ಹುಷಾರಾಗೆ ನೋಡಿಕೊಂಡು ಬಿಡಿ. ನಾವು ಇದು ಮಾಡಿದ್ವಿ. ಮತ್ತು ಇಲ್ಲಿ ಗಂಗಾ ನದಿಲಿ ಸ್ನಾನ ಮಾಡಿದ್ದು ನಾವು 2 ಡೇಸ್ ಜರ್ನಿ ಮಾಡಿದ್ವಿ ಕಾಶಿಗೆ ಹೋಗ್ಬೇಕಾದ್ರೆ. ಆ ಸ್ನಾನ ಮಾಡಿದ್ದಾದಮೇಲೆ ಒಂಥರ ಏನಂದ್ರೆ ಮೈ ನೋವು, ಅದೇನು ಕಾಣಿಸ್ಲೇ ಇಲ್ಲ ನಮಗೆ. ನೋಡಿ ಎಷ್ಟು ಫಾಸ್ಟ್ಲಿ ಅಲೆ ಹೋಗ್ತಿದೆ ಅಂದರೆ ನಿಮಗೆ ನೋಡಿ, ನಿಮಗೆ ಅದು ಫೀಲ್ ಆಗುತ್ತೆ ನಿಮಗೆ ಎಷ್ಟು ಫಾಸ್ಟಾಗಿದೆ ಅಂದರೆ ನೀರು ಕುದಿಯೋ ಥರ ಕಾಣುತ್ತೆ ನಿಮಗೆ. ಬಟ್ ಇದು ಅಲೆಗಳು ನೋಡಿ. ನಾವು ಫೈನಲಿ ಇಲ್ಲಿ ಒಂದು ಘಾಟ್ ಹತ್ರ ಬಿಟ್ಟರು ನಮಗೆ. ಘಾಟ್ ಹತ್ರನೇ ಬಿಟ್ಬಿಡಿ, ನಾವು ನಮಗೆ ದರ್ಶನಕ್ಕೆ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ 5:15 ಹಂಗೆ 5:15 ಹಂಗೆ ನಾವು 5:15 ಆಗಿತ್ತು, 5:15 5:15ಗೆ ಲಾಸ್ಟಿಗೆ ಇಲ್ಲಿಗೆ ಕರ್ಕೊಬಂದು ಇಲ್ಲಿಂದ ಹತ್ರ ಹೋಗಿ ಅಂತ ಹೇಳ್ಬಿಟ್ಟು ಭೀಷ್ಮ ಸೇಲ್ ಘಾಟ್ ಅಂತ ಇದು, ಇಲ್ಲಿಗೆ ಬಿಟ್ಟರು ನಮ್ಮನ್ನು. ಇಲ್ಲಿಂದ ನೀವು ಮುಂದೆ ಹೋದರೆ ಹರಿಶ್ಚಂದ್ರ ಘಾಟ್ ಆದಮೇಲೆ ಮುಂದೆ ಒಂದು ಘಾಟ್ ಸಿಗುತ್ತೆ. ಆ ಘಾಟ್ ಹತ್ರ ಹೋದರೆ ನಿಮಗೆ ಗಂಗಾ ಆರತಿ ನಡೆಯುತ್ತಲ್ಲ, ಅದರಿಂದ ಮುಂದಿನ ಘಾಟಿಗೆ ಹೋದರೆ ನಿಮಗೆ ಬೇಗ ದರ್ಶನ ಆಗುತ್ತೆ. ಗೇಟ್ ನಂಬರ್ 4ಗೆ ಹೋಗಿ ಯಾವಾಗೋ ನಿಮಗೆ ಬೇಗ ದರ್ಶನ ಆಗುತ್ತೆ. ಇಲ್ಲಾಂದರೆ ನೀವು ಬೇರೆ ಕಡೆಯಿಂದ ಬಂದರೆ 4-6 ಅವರ್ಸು ಜರ್ನಿ ಇದಾಗತ್ತಂತೆ, ಅಂದರೆ ತುಂಬ ಅವರ್ಸು ಜಾಸ್ತಿ ಹೊತ್ತಾಗುತ್ತೆ ದರ್ಶನ ಮಾಡೋದಕ್ಕೆ. ಇದು ಕಾಶಿದು ಫೋಟೋಗಳಿರಲಿ, ಎಲ್ರಿಗೂ ಮೆಮೊರೀಸ್ ಇರಲಿ ಅಂತ ಹೇಳ್ಬಿಟ್ಟು ಲಾಸ್ಟಲ್ಲಿ ಅಂದರೆ ಬೋಟಿಂದ ದಾಟಿ ಬಂದಿದ್ದಾದಮೇಲೆ ಎಲ್ಲರೂ ಒಂದೊಂದು ಫೋಟೋಗಳನ್ನು ತಗೊಂಡ್ವಿ. ಸಪ್ರೇಟ್ ಯಾರ್ದು ಫೋಟೋ ತಗೊಳ್ಳೋಕ್ಕೆ ಆಗಲೇ ಇಲ್ಲ, ಯಾಕೆಂದರೆ ಟೈಮ್ ಆಗೋಗ್ಬಿಟ್ಟಿತ್ತು. ಸೊ ಈ ಬ್ಲಾಗು ಇದಾಗಿತ್ತು.